ರಂಜಾನ್ ತಿಂಗಳ ಹಿನ್ನೆಲೆ ಉರ್ದು ಮಾಧ್ಯಮ ಶಾಲೆಗಳ ಸಮಯ ಬದಲಾವಣೆ ಮಾಡಿರುವ ರಾಜ್ಯ ಸರ್ಕಾರದ ನಿರ್ಧಾರ ಇದೀಗ ರಾಜಕೀಯವಾಗಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಬೆಳಗ್ಗೆ 8ರಿಂದ ಮಧ್ಯಾಹ್ನ 12:45ರವರೆಗೆ ಶಾಲೆ ನಡೆಸಲು ಉರ್ದು ಮತ್ತು ಇತರೆ ಅಲ್ಪಸಂಖ್ಯಾತ ಭಾಷಾ ಶಾಲೆಗಳ ನಿರ್ದೇಶನಾಲಯ ಹೊರಡಿಸಿದ ಸುತ್ತೋಲೆ ಇದು ಸಮಾನತೆಯ ಉಲ್ಲಂಘನೆ ಎಂಬ ಆರೋಪಗಳ ನಡುವೆ ಸಿಕ್ಕಾಪಟ್ಟೆ ಬಿಸಿಯಾಗಿದೆ. ಇದೇ ವಿಚಾರವನ್ನ ಹಿಡಿದು ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಟುವಾಗಿ ದಾಳಿ ನಡೆಸಿದ್ದಾರೆ. ಅವರ ಮಾತುಗಳು ತೀಕ್ಷ್ಣ, ಆವೇಶಭರಿತ, ಕೆಲವರಿಗೆ ಕಠಿಣವಾಗಿ ತೋರಬಹುದು. ಆದರೆ ಅವರ ಬೆಂಬಲಿಗರಿಗೆ ಅದು ನಮ್ಮ ಪರ ನಿಲ್ಲುವ ಧೈರ್ಯ ಎಂಬಂತೆ ಕೇಳಿಸುತ್ತದೆ. ಯತ್ನಾಳ್ ಅವರ ಆಕ್ಷೇಪದಲ್ಲಿ ಒಂದೇ ಪ್ರಶ್ನೆ ಇದೆ. ಒಂದು ಸಮುದಾಯದ ಹಬ್ಬಕ್ಕೆ ಶಾಲಾ ಸಮಯ ಬದಲಾವಣೆ ಆಗ್ತಿದ್ರೆ ಇತರೆ ಹಬ್ಬಗಳಿಗೆ ಯಾಕೆ ಆಗಲ್ಲ? ನವರಾತ್ರಿ, ಗಣೇಶ ಚತುರ್ಥಿ, ದೀಪಾವಳಿ ಬಂದಾಗ ಶಾಲೆಗಳ ವೇಳಾಪಟ್ಟಿಯಲ್ಲಿ ಬದಲಾವಣೆ ಆಗದಿದ್ದರೆ ರಂಜಾನ್ಗೆ ಮಾತ್ರ ಯಾಕೆ ವಿಶೇಷ ಸೌಲಭ್ಯ? ಇದು ಕಾನೂನು ಸಮಾನತೆಯ ಮಾತಿಗೆ ವಿರುದ್ಧ ಅನ್ನೋದು ಅವರ ನಿಲುವು. ಸಮಾನತೆ ಎಂಬ ಪದವನ್ನ ಕಾಂಗ್ರೆಸ್ ಸರ್ಕಾರ ಕೇವಲ ಮಾತಿನಲ್ಲಿ ಹೇಳಿಕೊಳ್ಳುತ್ತಿದೆ, ಕಾರ್ಯದಲ್ಲಿ ಅಲ್ಲ ಎಂಬುದು ಅವರ ಆರೋಪ. ಇದನ್ನೇ ಆಧಾರ ಮಾಡಿಕೊಂಡು ಎಲ್ಲಿ ಅವಕಾಶ ಸಿಕ್ಕರೂ ಮುಸ್ಲಿಂ ತುಷ್ಟೀಕರಣ ಎಂಬ ವಾಕ್ಯ ಪ್ರಯೋಗಿಸಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಯತ್ನಾಳ್. ದ್ವೇಷ ಭಾಷಣ ತಡೆ ಮಸೂದೆ ವಿಚಾರದಲ್ಲೂ ಕಾಂಗ್ರೆಸ್ ಸಂವಿಧಾನ ವಿರೋಧಿ ಹೆಜ್ಜೆ ಇಡುತ್ತಿದೆ ಎಂದು ಟೀಕಿಸಿ ಬಿಲ್ಗಳಿಂದ ಮಾತುಗಳನ್ನ ಮುಚ್ಚಬಹುದು, ಆದರೆ ಪ್ರಶ್ನೆಗಳನ್ನ ಮುಚ್ಚಲು ಆಗಲ್ಲ ಎಂಬ ನಿಲುವನ್ನ ಯತ್ನಾಳ್ ಸ್ಪಷ್ಟಪಡಿಸಿದ್ದಾರೆ. ಈ ಎಲ್ಲ ಮಾತುಗಳ ನಡುವೆ ಯತ್ನಾಳ್ ಅವರ ಹಿಂದೂಪರ ನಿಲುವು ಅವರ ರಾಜಕೀಯ ಗುರುತನ್ನೇ ಗಟ್ಟಿಗೊಳಿಸುತ್ತಿದೆ. ವಿಜಯಪುರ ಮಾತ್ರವಲ್ಲ, ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಯತ್ನಾಳ್ ಮಾತಾಡಿದ್ರೆ ತಲೆ ಬಾಗಲ್ಲ ಎಂಬ ಭಾವನೆ ಅವರ ಬೆಂಬಲಿಗರಲ್ಲಿದೆ. ಸರ್ಕಾರದ ನಿರ್ಧಾರಗಳಿಗೆ ನೇರವಾಗಿ ಪ್ರಶ್ನೆ ಹಾಕುವ ಶೈಲಿ, ಹೈಕಮಾಂಡ್ ಏನಂದುಕೊಳ್ಳುತ್ತೆ ಎಂಬುದನ್ನೇ ಲೆಕ್ಕಿಸದೆ ಮಾತನಾಡುವ ಧೈರ್ಯ, ಇವೆಲ್ಲವೂ ಅವರಿಗೆ ಜನಪ್ರಿಯತೆಯನ್ನ ತಂದುಕೊಡುತ್ತಿರುವ ಅಂಶಗಳು. ಇತ್ತೀಚೆಗೆ ಹಿಂದೂ ಸಮಾಜೋತ್ಸವ, ಧಾರ್ಮಿಕ ಕಾರ್ಯಕ್ರಮಗಳ ವಿಚಾರದಲ್ಲೂ ಅವರು ತೆಗೆದುಕೊಳ್ಳುವ ಸ್ಪಷ್ಟ ನಿಲುವು ನಮ್ಮ ಧ್ವನಿ ವಿಧಾನಸೌಧದೊಳಗೆ ಕೇಳಿಸಬೇಕು ಅನ್ನುವವರೆಗೆ ಯತ್ನಾಳ್ ಒಬ್ಬ ಪ್ರತಿನಿಧಿಯಂತೆ ಕಾಣಿಸುತ್ತಿದ್ದಾರೆ. ಆದ್ರೆ ಇದೇ ಆವೇಶದ ಭಾಷೆ ಅವರಿಗೆ ಕೆಲವೊಮ್ಮೆ ತಿರುಗಿ ಬೀಳುವ ಸಾಧ್ಯತೆಯೂ ಇದೆ. ಮಾತಿನ ತೀವ್ರತೆ ಕೆಲವೊಮ್ಮೆ ವಿಷಯದ ಗಂಭೀರತೆಯನ್ನ ಮೀರಿದಂತೆ ಕಾಣಿಸಿದರೆ ಮಧ್ಯಮ ವರ್ಗದ ಮತದಾರರಿಗೆ ಅಸಹಜತೆ ಉಂಟಾಗಬಹುದು. ಕಾನೂನು, ಸಂವಿಧಾನ, ಸಾಮಾಜಿಕ ಸಾಮರಸ್ಯದ ಪ್ರಶ್ನೆಗಳಲ್ಲಿ ಸರ್ಕಾರವನ್ನ ಟೀಕಿಸುವುದು ರಾಜಕೀಯವಾಗಿ ಸಹಜವಾದರೂ ಪದಗಳ ಆಯ್ಕೆ ಗಡಿ ದಾಟಿದೆ ಎಂಬ ಆರೋಪಗಳು ಬಂದರೆ ಅದು ವಿರೋಧಿಗಳಿಗೆ ಅಸ್ತ್ರವಾಗಬಹುದು. ಹೀಗಾಗಿ ಯತ್ನಾಳ್ ಅವರಿಗೆ ಪ್ಲಸ್ ಆಗೋದು ಏನು ಅಂದ್ರೆ ಅವರ ಸ್ಪಷ್ಟ ನಿಲುವು, ಹಿಂದೂ ಮತ ಬ್ಯಾಂಕ್ನಲ್ಲಿ ಗಟ್ಟಿಯಾದ ಹಿಡಿತ, ತುಷ್ಟೀಕರಣ ರಾಜಕೀಯಕ್ಕೆ ವಿರೋಧ ಎನ್ನುವಂತಹ ಟ್ಯಾಗ್. ಇನ್ನು ಅವರಿಗೆ ಮೈನಸ್ ಆಗೋದು ಏನು ಅಂದ್ರೆ ಅತಿರೇಕದ ಹೇಳಿಕೆಗಳ ಮೂಲಕ ವಿವಾದ ಹೆಚ್ಚಿಸಿಕೊಳ್ಳುವ ಅಪಾಯ, ಕಾನೂನು ಸಮಸ್ಯೆಗಳು ಹಾಗೂ ಅವರ ಮಾತುಗಳನ್ನೇ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಅಸ್ತ್ರವಾಗಿ ತಿರುಗಿಸಿ ಬಳಸುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಉರ್ದು ಶಾಲೆಗಳ ಸಮಯ ಬದಲಾವಣೆ ಎಂಬ ಒಂದು ಆಡಳಿತಾತ್ಮಕ ನಿರ್ಧಾರ ಈಗ ದೊಡ್ಡ ರಾಜಕೀಯ ಅರ್ಥ ಪಡೆದುಕೊಂಡಿದೆ. ಸರ್ಕಾರಕ್ಕೆ ಇದು ಧಾರ್ಮಿಕ ಸಂವೇದನೆಗೆ ಗೌರವ ಎನ್ನುವ ನಿರ್ಧಾರವಾಗಿದ್ದರೆ ವಿರೋಧಿಗಳಿಗೆ ಇದು ಸಮಾನತೆಯ ಪ್ರಶ್ನೆ. ಈ ಮಧ್ಯೆ ಯತ್ನಾಳ್ ತಮ್ಮ ತೀಕ್ಷ್ಣ ಭಾಷೆ, ಹಿಂದೂ ಪರ ನಿಲುವು ಮತ್ತು ಸರ್ಕಾರದ ವಿರುದ್ಧದ ಆವೇಶದ ಮೂಲಕ ಮತ್ತೊಮ್ಮೆ ಸುದ್ದಿಯ ಕೇಂದ್ರ ಬಿಂದುವಾಗಿದ್ದಾರೆ. ಈ ಶೈಲಿ ಮುಂದೆಯೂ ಅವರಿಗೆ ಜನಪ್ರಿಯತೆಯನ್ನ ತರುತ್ತಾ ಅಥವಾ ವಿವಾದಗಳ ಭಾರ ಹೆಚ್ಚಿಸುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.